ದೇವರ ಪ್ರಸಾದ ಎಲ್ಲರ ಮನೆ ಮನೆ ಬಾಗಿಲಿಗೂ ತಲುಪಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರದವರು ಒಂದು ಈ ಪ್ರಸಾದ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆಗೊಳಿಸಿದ್ದಾರೆ. ಸೊ ಆ ಯೋಜನೆಯಲ್ಲಿ ಯಾವ ಯಾವ ದೇವಸ್ಥಾನಗಳಿದೆ, ಅಲ್ಲಿ ಯಾವ ದೇವಸ್ಥಾನಗಳಿಂದ ನೀವು ಪ್ರಸಾದನ ಆರ್ಡ್ರ್ ಮಾಡಿಕೊಂಡು ತರಿಸ್ಕೋಬೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಯಾಕಂದರೆ ಫಸ್ಟಿಂದ ಕೊನೆವರೆಗೂ ನೋಡಿದ್ರೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ವೆಬ್ಸೈಟ್ ಅಡ್ರೆಸ್ಸು ಪ್ರತಿಯೊಂದು ಕೊಟ್ಟಿರ್ತೀನಿ. ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ನೀವು ಕೊಡುವಂಥ ಒಂದು ಲೈಕ್ ಕಮೆಂಟ್ಸಿಂದಲೇ ನಾವು ಇನ್ನೂ ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ನನ್ನ ಹೆಸರು ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರೋಂಥ ವಿಷಯ ಏನಪ್ಪ ಅಂತಂದರೆ ಈ ಪ್ರಸಾದ ಸ್ಕೀಮು ಕರ್ನಾಟಕ ಸರ್ಕಾರ ಮತ್ತು ಧಾರ್ಮಿಕ ಇಲಾಖೆ ಇಬ್ಬರೂ ಸೇರ್ಕೊಂಡ್ಬಿಟ್ಟು ಈ ಪ್ರಸಾದ ಅನ್ನುವಂಥ ಒಂದು ಸ್ಕೀಮನ್ನು ತೊಗೊಂಬಂದಿದ್ದಾರೆ. ಇದರಲ್ಲಿ ಏನಪ್ಪ ಇದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ 14 ದೇವಸ್ಥಾನಗಳ ಪ್ರಸಾದವನ್ನು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆರ್ಡ್ರು ಮಾಡಿ ಪ್ರಸಾದನ ಕೊರಿಯರು ಅಥವಾ ಪೋಸ್ಟ್ ಮುಖಾಂತರ ನೀವು ಪ್ರಸಾದನ ತರಿಸ್ಕೊಳ್ಳೋದಕ್ಕೆ ಧಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದವರು ಇಬ್ಬರೂ ಸೇರಿಕೊಂಡು ಈ ಯೋಜನೆಯನ್ನು ತೊಗೊಂಬಂದಿದ್ದಾರೆ. ಫಸ್ಟ್ ಸ್ಟೇಜಲ್ಲಿ ಏನಿದೆ ಅಂತಂದರೆ ಈ ಫಸ್ಟ್ ಸ್ಟೇಜಲ್ಲಿ 14 ದೇವಸ್ಥಾನಗಳನ್ನು ಮಾತ್ರ ಅವರು ಸೇರಿಸಿದ್ದಾರೆ. ಇದೇನಾದರೂ ಸಕ್ಸಸ್ ಆಯಿತು, ಜನಗಳಿಗೆಲ್ಲ ಇಷ್ಟ ಆಯಿತು, ಜನಗಳಿಂದ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬಂತು ಅಂತಂದರೆ ಅವರಿನ್ನೂ ಜಾಸ್ತಿ ದೇವಸ್ಥಾನಗಳನ್ನು ಸೇರಿಸುವಂಥ ಪ್ಲ್ಯಾನು ಇದೆ. ಸೊ ಈಗ ಫಸ್ಟ್ ಸ್ಟೇಜಲ್ಲಿ 14 ದೇವಸ್ಥಾನ ಇದೆ ಮತ್ತು ವೆಬ್ಸೈಟ್ ಯಾವ್ಯಾವ ದೇವಸ್ಥಾನ ಇದೆ ಮತ್ತು ವೆಬ್ಸೈಟ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಪ್ರಸಾದನ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಸೊ ಇದರಲ್ಲಿ ಪ್ರಸಾದದಲ್ಲಿ ಏನೇನೆಲ್ಲ ಬರುತ್ತಪ್ಪ ಅಂತಂದರೆ ಕಲ್ಲು ಸಕ್ಕರೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಭಸ್ಮ ಅಥವಾ ಭಂಡಾರ, ಕುಂಕುಮ, ದೇವರ ಫೋಟೋ ಇದೆಲ್ಲನೂ ನೀವು ಆರ್ಡ್ರ್ ಮಾಡಿಬಿಟ್ಟು ತರಿಸ್ಕೋಬೋದು ಅಂತಲೇ ಹೇಳ್ಬೋದು. ಫಸ್ಟ್ ಸ್ಟೇಜಲ್ಲಿ ಇಷ್ಟನ್ನು ಮಾತ್ರ ಅವರು ಅವಕಾಶ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಅಂತ ಎಲ್ಲ ಮಾಡ್ತಾರೆ. ಸೊ ಆಗ ಇನ್ನೂ ಹೆಚ್ಚು ದೇವಸ್ಥಾನಗಳು ಇನ್ನೂ ಪ್ರಸಾದಗಳನ್ನು ಹೆಚ್ಚು ಸೇರಿಸುವಂತಹ ಚಾನ್ಸಸ್ ಇದೆ. ಹಾಗೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ 35,000 ದೇವಾಲಯಗಳಿದೆ. ಆ ದೇವಾಲಯಗಳ ಪೈಕಿ ಎ ಮತ್ತು ಬಿ ಅಂತ ಪಟ್ಟಿ ಮಾಡಿಬಿಟ್ಟು ದೇವಾಲಯ ಎ ಮತ್ತು ಬಿ ಪಟ್ಟಿಯಲ್ಲಿ 398 ದೇವಸ್ಥಾನಗಳಿದೆ. ಆ 398 ದೇವಸ್ಥಾನಗಳಲ್ಲಿ ಈಗ ಆನ್ಲೈನ್ ಮುಖಾಂತರ 14 ದೇವಸ್ಥಾನಗಳಿಗೆ ಪ್ರಸಾದನ ನಾವು ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈ ಪ್ರಸಾದ ನೀವು ಆರ್ಡ್ರ್ ಮಾಡಿದ ತಕ್ಷಣ 3 to 4 ಡೇಸಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ. ಸೊ ನೀವು ಆನ್ಲೈನಲ್ಲಿ ಆ ವೆಬ್ಸೈಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ವೆಬ್ಸೈಟ್ ಅಡ್ರೆಸ್ಸಲ್ಲಿ ನೀವು ದೇವಸ್ಥಾನದಲ್ಲಿ ಏನೇನು ಬೇಕು ಅಂತ ಎಲ್ಲನೂ ಸೆಲೆಕ್ಟ್ ಮಾಡಿದ್ರೆ ಸೊ ಅಲ್ಲಿ ಇಷ್ಟು ಪ್ರೈಸು ಪೇ ಮಾಡಬೇಕು, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಅಮೌಂಟು ಬರುತ್ತೆ. ಅಷ್ಟು ಅಮೌಂಟನ್ನ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಮತ್ತು ನಿಮ್ಮದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು, ಯಾಕಂದರೆ ಕೊರಿಯರ್ ಆಗಲಿ ಪೋಸ್ಟ್ ಆಫೀಸ್ ಅವರಾಗಲಿ ನಿಮಗೆ ಕರೆಕ್ಟಾಗಿ ತಲುಪಬೇಕಂತಂದರೆ ನಿಮ್ಮದು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ನಿಮ್ಮದು ಫೋನ್ ನಂಬರ್ ಆಗಿರ್ಬೋದು ಎಲ್ಲನೂ ಕಂಪ್ಲೀಟಾಗಿ ನೀಟಾಗಿ ಕೊಟ್ಟರೆ 3 to 4 ಡೇಸಲ್ಲಿ ನೀವು ಆರ್ಡ್ರ್ ಮಾಡಿ 3 to 4 ಡೇಸಲ್ಲಿ ನೀವು ಯಾವ ದೇವಸ್ಥಾನದ ಪ್ರಸಾದ ಬೇಕು ಅಂತ ಆರ್ಡ್ರ್ ಮಾಡ್ತೀರೋ ಅಲ್ಲಿಂದ ಆ ಪ್ರಸಾದನ ನಿಮಗೆ ತಲುಪಿಸುವಂತಹ ಯೋಜನೆ ಆಗಿರುತ್ತೆ ಈ ಪ್ರಸಾದ ಅಂದರೆ. ಇದ್ರದ್ದು ಉದ್ದೇಶ ಏನಪ್ಪ ಅಂತಂದರೆ ಇವಾಗ ತುಂಬ ಜನ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಅವರಿಗೆ ಆ ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋದಕ್ಕೆ ಆಗ್ತಿರಲ್ಲ. ಸೊ ಅಲ್ಲಿಗೆ ಹೋಗಿ ಬರೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟು ಬೇರೆ ಯಾರಾದರೂ ಹೋಗಿರ್ತಾರೆ, ಅವರಿಗೆ ಪ್ರಸಾದ ತೊಗೊಂಬನ್ನಿ ಅಂತ ಹೇಳ್ತಾರೆ, ಅವರು ತೊಗೊಂಬಂದಿರ್ತಾರೆ. ಆ ತಂದಿರೋ ಪ್ರಸಾದ ಇವರಿಗೆ ಆನ್ ಟೈಮಿಗೆ ತಲುಪ್ಸೋಕ್ಕಾಗಲ್ಲ. ಇಲ್ಲ ತೊಗೊಂಬಂದಿರೋ ಪ್ರಸಾದ ಮನೆಗೆ ಗೆಸ್ಟ್ ಬಂದರು, ಇವರು ಬಂದರು ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ಖರ್ಚಾಗಿ ಸೊ ಇವರಿಗೆ ತಲುಪ್ಸೋಕ್ಕೆ ಆಗಿರಲ್ಲ. ಆ ಥರದ್ದೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಕೀಮನ್ನು ಕರ್ನಾಟಕ ಸರ್ಕಾರ ಮತ್ತು ಧಾರ್ಮಿಕ ಇಲಾಖೆಯವರು ಈ ಥರದೊಂದು ಸ್ಕೀಮನ್ನು ತೊಗೊಂಬಂದಿದ್ದಾರೆ ಅಂತಲೇ ಹೇಳ್ಬೋದು.
ಈ ಸ್ಕೀಮಲ್ಲಿ 14 ದೇವಸ್ಥಾನಗಳಿದೆ. 14 ದೇವಸ್ಥಾನಗಳ ಲೀಸ್ಟನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನಿಮಗೆ ಯಾವ ದೇವಸ್ಥಾನದ ಪ್ರಸಾದ ಬೇಕು ಅಂತಲೂ ಕೂಡ ನೀವು ಚೆಕ್ ಮಾಡಿಬಿಟ್ಟು ಪ್ರಸಾದನ ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಇಲ್ಲೂ ಒಂದು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 14 ದೇವಸ್ಥಾನಗಳ ವಿವರ ಏನಂತಂದರೆ, ವಿನಾಯಕ ಸ್ವಾಮಿ ದೇವಾಲಯ, ಜಯನಗರ, ಬೆಂಗಳೂರು. ಸೊ ಬೆಂಗಳೂರು ದೇವಸ್ಥಾನ ಒಂದಿದೆ. ಚೆಲುವನಾರಾಯಣ ಸ್ವಾಮಿ ದೇವಾಲಯ, ಮಂಡ್ಯ. ಯಾರಿಗೆ ಗೊತ್ತಿಲ್ಲ ಹೇಳಿ ಚೆಲುವನಾರಾಯಣ ಸ್ವಾಮಿ. ಸೊ ಹಾಗೆ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ, ನಂಜನಗೂಡು ದೇವಸ್ಥಾನ ಕೂಡ ಒಂದು ಇನ್ಕ್ಲೂಡ್ ಆಗಿದೆ. ಮೈಸೂರು ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಇರುತ್ತೆ. ಮತ್ತು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕೂಡ ಇದೆ. ಹಲ್ಸೂರು ಸೋಮೇಶ್ವರ ಸ್ವಾಮಿ ದೇವಾಲಯ, ಹಲ್ಸೂರು. ಸೊ ಸೋಮೇಶ್ವರ ದೇವಸ್ಥಾನ ಕೂಡ ಇದೆ. ಅದಾದಮೇಲೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಗವಿಪುರ, ಬೆಂಗಳೂರು, ಆ ದೇವಸ್ಥಾನ ಕೂಡ ಇದೆ. ಶ್ರೀ ಜರಣಿ ನರಸಿಂಹ ದೇವಾಲಯ, ಬೀದರ್ ದೇವಸ್ಥಾನ ಕೂಡ ಇನ್ಕ್ಲೂಡ್ ಆಗಿದೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಯಲ್ಲಮ್ಮನ ಗುಡ್ಡ, ಬೆಳಗಾವಿ. ಸೊ ಇವ್ರದ್ದು ಕೂಡ ಪ್ರಸಾದ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಂತೂ ತುಂಬಾ ಫೇಮಸ್ಸು. ಸೊ ಆ ದೇವಸ್ಥಾನದ್ದು ಕೂಡ ನೀವು ಪ್ರಸಾದನ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಅದಾದಮೇಲೆ ಕನಕ ದುರ್ಗಮ್ಮ ದೇವಾಲಯ, ಬಳ್ಳಾರಿ. ಆಮೇಲೆ ಮೈಲಾರ ಲಿಂಗೇಶ್ವರ ದೇವಾಲಯ, ಹೂವಿನ ಹಡಗಲಿ. ಸೊ ಮೈಲಾರ ದೇವ್ರದ್ದು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಹುಲಿಗಮ್ಮ ದೇವಾಲಯ, ಹುಲಿಗೆ, ಕೊಪ್ಪಳ ಜಿಲ್ಲೆ. ಹುಲಿಗಮ್ಮ ದೇವಾಲಯದ್ದು ಕೂಡ ಇದರಲ್ಲಿದೆ. ಗುರು ದತ್ತಾತ್ರೇಯ ಸ್ವಾಮಿ ದೇವಾಲಯ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇಷ್ಟು ದೇವಸ್ಥಾನಗಳ ಲೀಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವ ದೇವಸ್ಥಾನದ್ದು ಪ್ರಸಾದ ಬೇಕು ಅಂತ ಅನಿಸುತ್ತೋ ಆ ದೇವಸ್ಥಾನದ ಪ್ರಸಾದನೂ ಕೂಡ ನೀವು ಆರ್ಡ್ರ್ ಮಾಡಿ ತರಿಸ್ಕೋಬೋದು. ಸೊ ಯಾಕಂತಂದರೆ ತುಂಬ ಜನ ವಯಸ್ಸಾದವರು, ನಮ್ಮಂಥ ನಾರ್ಮಲ್ ಪೀಪಲ್ಸ್ಗೂ, ಯಂಗ್ ಜನ್ರೇಷನ್ಗೂ ದೇವಸ್ಥಾನಗಳಿಗೆ ಹೋಗಿ ಬರೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಲ್ಲಿ ಕ್ರೌಡ್ ಇರುತ್ತೆ. ಮತ್ತು ಇವಾಗ ಹಾಲಿಡೇಸಲ್ಲೇ ನಾವು ಪ್ಲ್ಯಾನ್ ಮಾಡಬೇಕು. ವರ್ಕಿಂಗ್ ಪೀಪಲ್ಸ್ ಇದ್ದರೆ ಹಾಲಿಡೇಸಲ್ಲೇ ಪ್ಲ್ಯಾನ್ ಮಾಡಬೇಕು. ಹಾಲಿಡೇಸಲ್ಲಿ ತುಂಬ ಜನ ಹೋದ್ರು ಅಂತಂದರೆ ಅಲ್ಲಿ ತುಂಬಾ ಕ್ರೌಡ್ ಆಗುತ್ತೆ. ಮತ್ತು ನಾವು ಆನ್ ಟೈಮಿಗೆ ರೀಚ್ ಆಗೋಕ್ಕೂ ಆಗೋಲ್ಲ. ಹೋದಾಗ ತುಂಬಾ ಕ್ರೌಡ್ ಇರೋದ್ರಿಂದ ನಮಗೂ ಒಂದು ಪ್ಲೇಸ್ ಕವರ್ ಮಾಡಿದ್ರೆ ಇನ್ನೊಂದು ಪ್ಲೇಸನ್ನು ನಾವು ಕವರ್ ಮಾಡೋಕ್ಕಾಗಲ್ಲ. ನಾವು ನಾರ್ಮಲಿ ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡ್ತಿದ್ದೀವಿ ಅಂದರೆ ಸೊ ಈ ಪ್ಲೇಸಸ್ಗೆಲ್ಲ ಹೋಗಿ ಬರೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸ್ ನಿಮಗೆ ಹೋಗಿ ಬರೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಆ ದೇವಸ್ಥಾನದಿಂದ ಪ್ರಸಾದ ತರಿಸ್ಕೊಂಡು ನಿಮಗೆ ಪ್ರಸಾದದ್ದು ತರಿಸ್ಕೊಳಕ್ಕಾದ್ರೂ ಈ ಗೌರ್ಮೆಂಟವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕಂತೂ ನಾವು ತುಂಬಾ ಖುಷಿ ಪಡಬೇಕಂತಲೇ ಹೇಳ್ಬೋದು. ಸೊ ಈ ಥರ ಸ್ಕೀಮು ಇನ್ನೂ ಜಾಸ್ತಿ ಧಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದವ್ರು ಇನ್ನೂ ಜಾಸ್ತಿ ಮಾಡಲಿ ಅಂತಲೇ ನಾನು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇಷ್ಟು ದಿನ ಈ ಥರ ಫೆಸಿಲಿಟೀಸ್ ಇರಲಿಲ್ಲ. ನಮಗೇನಾದರೂ ದೇವ್ರ ಪ್ರಸಾದ ಬೇಕಂತಂದರೆ ನಾವು ಹೋಗಬೇಕಿತ್ತು, ಇಲ್ಲ ಯಾರಾದರೂ ಹೋಗಿ ಬಂದರೆ ಅವ್ರ ಹತ್ರ ನಾವು ತರಿಸ್ಕೋಬೇಕಿತ್ತು. ತರಿಸ್ಕೊಂಡ್ರೂ ಸಮ್ಟೈಮ್ಸ್ ಆನ್ ಟೈಮಿಗೆ ನಮಗೆ ರೀಚ್ ಆಗ್ತಿರ್ಲಿಲ್ಲ. ಇಲ್ಲ ಅವ್ರೇನಾದ್ರು ಪ್ರಸಾದ ಕಡಿಮೆ ತೊಗೊಂಬಂದರು ಅಂತಂದರು ಅದನ್ನು ನಾವು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ನಮಗೂ ಸಿಗ್ತಾ ಇರಲಿಲ್ಲ. ಸೊ ಅಟ್ಲೀಸ್ಟು ಇದು ನಮಗೆ ಯಾರಿಗೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನು ಅವರೇನೆ ಕೂತಿರೋ ಜಾಗದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಇದಕ್ಕೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳು ಅಂತಲೇ ಹೇಳಬೇಕು. ಯಾಕಂತಂದರೆ ಇದು ನನ್ನ ಲೈಫಲ್ಲಿ ಇಷ್ಟು ದಿನದಲ್ಲಿ ಈ ಥರ ಸ್ಕೀಮ್ ಬಂದಿರೋದು ಇವಾಗಲೇ. ಇದು ಸ್ಕೀಮ್ ಬಂದು ತುಂಬಾ ದಿನ ಆಯಿತು, ಆಲ್ಮೋಸ್ಟ್ ಆಲ್ 1 ಮಂತ್ ಮೇಲಾಯಿತು. ನನಗೆ ಇದ್ರದ್ದು ವೀಡಿಯೋ ಮಾಡಬೇಕಂದ್ರೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವತ್ತು ನಂದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಸೊ ಇವತ್ತಾದ್ರೂ ದೇವರಿಗೆ ಸಂಬಂಧಪಟ್ಟಿರುವಂತಹ ಒಂದು ವೀಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ವಿಡಿಯೋ ಮಾಡಬೇಕಂತ, ಬಟ್ ಮಾಡೋಕ್ಕಾಗಿರಲಿಲ್ಲ. ಅಟ್ಲೀಸ್ಟ್ ದೇವರು ನನ್ನ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಈ ವಿಡಿಯೋನ ಮಾಡಿಬಿಟ್ಟು ಜನಗಳಿಗೆ ರೀಚ್ ಆಗೋ ಥರ ಮಾಡು ಅಂತಲೇ ದೇವರೇನೇ ಇಷ್ಟು ದಿನ ತಡೆದಿದ್ರು ಅಂತಲೇ ಅನಿಸುತ್ತೆ. ಸೊ
ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ 1000 ಫ್ಯಾಮಿಲಿ ಮೆಂಬರ್ಸು ಸಿಕ್ಕಿದ್ದಾರೆ ಅಂತಂದರೆ ಅದು ನನಗೆ ತುಂಬಾ ಖುಷಿ ಪಡುವಂತಹ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತಂದರೆ, ಸಪೋರ್ಟ್ ಮಾಡಿದ್ದೀರಾ, ನಮ್ಮನ್ನು ಬೆಳೆಸ್ತಾ ಇದ್ದೀರಾ ಅಂತಂದರೆ ನೀವು ಕೂಡ ನಮ್ಮ ಪಾಲಿಗೆ ದೇವರು ಅಂತಲೇ ಹೇಳ್ಬೋದು. ಅಭಿಮಾನಿಗಳೇ ದೇವರು ಅಂತಾರಲ್ಲ, ಅದೇ ಥರ. ಸೊ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಯಾರೆಲ್ಲ ನನ್ನನ್ನು ಬೆಳೆಸ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ, ಇನ್ನೂ ಸ್ವಲ್ಪ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ, ಇದೇ ಥರ ಬೆಳೆಸ್ತಾ ಇರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದ.